लिंगजंगम रूपिणे भक्त मानस हंसाय सच्चिदानंद रूपिणे ಶಿವಕುಮಾರ ಯತೀಂದ್ರಾಯ ತಸ್ಮೈ ಶ್ರೀ ಗುರವೇ ನಮಃ. ಬಸವಾದಿ ಪ್ರಮಥರನ್ನ ಶ್ರೀ ಸಿದ್ಧಗಂಗಾ ಗುರು ಪರಂಪರೆಯನ್ನ ಸ್ಮರಿಸುತ್ತಾ ನಿತ್ಯ ನಿರಂಜನ ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳ ಶಿವಚೈತನ್ಯವನ್ನ ನೆನೆದು ಪರಮ ಪೂಜ್ಯ ಶ್ರೀ ಗುರುದೇವರ ವಿಭೂತಿ ಶ್ರೀಚರಣಗಳಿಗೆ ನಮಿಸಿ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಹಲಗುರು ಚರಮೂರ್ತಿಗಳಿಗೆ ಕಳೆದ ಗೋಷ್ಠಿಯ ತಿಂಗಳ ಬೆಳಕಿನಲ್ಲಿ ನಾವೆಲ್ಲರೂ ಗುರು ಮತ್ತು ಲಿಂಗದ ಮಹತ್ವವನ್ನ ತಿಳಿದವರಾಗಿದ್ದೇವೆ. ಅಂತೆಯೇ ಇಂದಿನ ತಿಂಗಳ ಗೋಷ್ಠಿಯಲ್ಲಿ ಅಷ್ಟಾವರಣದ ಮುಂದುವರಿದ ಭಾಗವಾಗಿ ಗುರು ಮತ್ತು ಲಿಂಗದಷ್ಟೇ ಮಹತ್ವವುಳ್ಳ ಜಂಗಮದ ಸ್ವರೂಪವನ್ನ ಅರ್ಥೈಸಿಕೊಳ್ಳೋಣ. ಈ ಜಂಗಮ ತತ್ವವನ್ನ ನಾವೆಲ್ಲರೂ ತಾತ್ವಿಕ ಭೂಮಿಯಲ್ಲಿ ತತ್ವಭರಿತ ವ್ಯಕ್ತಿಯ ಹಿನ್ನೆಲೆಯಲ್ಲಿ ಪರಶಿವನ ಪ್ರತಿರೂಪವಾದ ಸಮಾಜದ ಹಿನ್ನೆಲೆಯಲ್ಲಿ ನಿಂತು ಪರಿಭಾವಿಸಬೇಕಾಗುತ್ತದೆ. ಹಾಗಾದರೆ ಮೊದಲು ಈ ಜಂಗಮ ಶಬ್ದವು ಹೇಗೆ ನಿಷ್ಪನ್ನಗೊಂಡಿದೆ ಎಂಬುದರ ಬಗ್ಗೆ ನಾವು ಗಮನ ಹರಿಸಬೇಕಾಗುತ್ತೆ. ಈ ಜಂಗಮ ಶಬ್ದವು ಗಮ್ ಎಂಬ ಧಾತುವಿನಿಂದ ಬಂದಿದೆ. ಈ ಧಾತುವಿಗೆ ಗಮನ ಮತ್ತು ಜ್ಞಾನ ಎಂಬ ಅರ್ಥವಿದೆ. ಹೀಗಾಗಿ ಜಗಮ್ಯಂತೆ ಅತಿಶಯೇನ ಗಚ್ಚತಿ ಇತಿ ಜಂಗಮಾಹ ಅಂತ ಎಂದು ಕರೆಯಲಾಗುತ್ತದೆ. ಅಂದರೆ ಅತಿಶಯವಾದ ಕ್ರಿಯಾ ಮಾರ್ಗದಲ್ಲಿ ಹಾಗೂ ಜ್ಞಾನ ಮಾರ್ಗದಲ್ಲಿ ವರ್ತಿಸುವವರನ್ನ ನಾವು ಜಂಗಮ ಎಂದು ಕರೆಯಲಾಗುತ್ತದೆ. ಅಂದರೆ ಜ್ಞಾನ ಮತ್ತು ಕ್ರಿಯಾಶಕ್ತಿಗಳಿಂದ ಈ ಜಗತ್ತನ್ನ ಬೆಳಗುವವರೇ ಜಂಗಮ. ಆಗಮದಲ್ಲಿ ಜಂಗಮಕ್ಕೆ ಈ ರೀತಿಯಾಗಿ ಉಲ್ಲೇಖ ಮಾಡಲಾಗಿದೆ. ಜಾನಂತಿ ಅತಿಶಯಾತ್ ಏತು ಶಿವಂ ವಿಶ್ವ ಪ್ರಕಾಶಕಂ ಸ್ವಸ್ವರೂಪ ದಯಾತೇತು ಜಂಗಮಾಹ ಇತಿ ಕೀರ್ತಿತಾಹ ಅಂತ ಹೇಳಲಾಗುತ್ತೆ. ಅರ್ಥಾತ್ ತಾನು ಪರಶಿವನಿಗಿಂತಲೂ ಬೇರೆಯಲ್ಲ, ಮತ್ತೆ ಆ ಭಾವವನ್ನ ಅರಿತು ಸ್ವಸ್ವರೂಪವನ್ನ ಕಂಡುಕೊಂಡವರೇ ಜಂಗಮ ಎಂದು ವಿವರಿಸಿದ್ದಾರೆ. ಈ ಜಂಗಮ ಶಬ್ದದ ಅವಯವಾರ್ಥವನ್ನ ನಾವು ಗಮನಿಸಬಹುದಾದ್ರೆ ಜಂಗಮ ಎನ್ನುವ ಪದದಲ್ಲಿ 3 ಅಕ್ಷರಗಳನ್ನ ನಾವು ನೋಡಬಹುದು. ಒಂದು ಜಂ, ಇನ್ನೊಂದು ಗ, ಇನ್ನೊಂದು ಮ. ಜಂ ಎಂದರೆ ಜನನವಿಲ್ಲದ್ದು ಅಂತ, ಗ ಎಂದರೆ ಗಮನವಿಲ್ಲದ್ದು, ಮಾ ಎಂದರೆ ಮರಣವಿಲ್ಲದ್ದು. ಯಸ್ಯ ನಾಸ್ತಿ ಪುನರ್ಜನ್ಮ ಗತಿರ್ನಾಸ್ತಿ ಕದಾಚನ ಬಾಧತೆ ಎಂನ ಮರಣಂ ಶೃಣುನಾಥೆ ಸಜಂಗಮಃ ಅಂತ ಹೇಳಲಾಗುತ್ತೆ. ಅಂದ್ರೆ ಯಾವ ವ್ಯಕ್ತಿಗೆ ಪುನರ್ಜನ್ಮವಿಲ್ಲ, ಯಾವ ವ್ಯಕ್ತಿಗೆ ಗಮನವಿಲ್ಲ, ಯಾವ ವ್ಯಕ್ತಿಗೆ ಮರಣವಿಲ್ಲ, ಅಂದರೆ ಯಾರಿಗೆ ಸೃಷ್ಟಿ ಸ್ಥಿತಿ ಲಯಗಳಿಲ್ಲವೋ ಮತ್ತು ಆ ಸೃಷ್ಟಿ ಸ್ಥಿತಿ ಲಯಗಳಿಗೆ ಯಾರು ಕಾರಣರೋ ಅವರೇ ಜಂಗಮ ಎಂದು ನಿರೂಪಿಸಲ್ಪಡಲಾಗುತ್ತದೆ. ಇನ್ನ ಮುಂದುವರಿದು ಜಂಗಮದ ಪ್ರಭೇದಗಳು. ಕಳೆದ ಗೋಷ್ಠಿಯಲ್ಲಿ ನಾವು ಗುರುವಿನ ಪ್ರಭೇದಗಳ ಬಗ್ಗೆ ಅಭ್ಯಾಸ ಮಾಡಿದ್ವು, ಮತ್ತೆ ಲಿಂಗದ ಪ್ರಭೇದಗಳ ಬಗ್ಗೆ ತಿಳಿದುಕೊಂಡು ಗುರುವಿನ ಕ್ರಿಯಾ ಮಾರ್ಗವನ್ನ ಅರಿತು ನಾವು ಅದರ ಪ್ರಭೇದವನ್ನ ನಾವು ನೋಡಲಾಗಿತ್ತು. ಆದ್ರೆ ಗುರುವಿನಲ್ಲಿ ಬರುವಂತಹ ಎಲ್ಲಾ ಗುರುಗಳು ಒಂದೇ ಇರ್ತಕ್ಕಂಥ ಪರಿಭಾವನೆಯನ್ನ ಇಟ್ಕೊಳ್ಬೇಕು. ಮತ್ತೆ ಲಿಂಗದಲ್ಲಿ ಬರತಕ್ಕಂಥ ಉಪಾಸನೆಯನ್ನ ಆಧಾರವಾಗಿ ಇಟ್ಟುಕೊಂಡು ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ ಈ 3 ಒಂದೇ ಇರ್ತಕ್ಕಂಥ ಭಾವನೆಯನ್ನ ಹೇಗೆ ಇಟ್ಕೊಂಡಿದ್ದೇವೋ ಅದೇ ರೀತಿಯಾಗಿ ಜಂಗಮದ ಪ್ರಭೇದಗಳು ಸಹ ಅವುಗಳ ಸ್ಥಿತಿಗೆ ಅನುಗುಣವಾಗಿ ಒಂದೇ ಇರ್ತಕ್ಕಂಥದ್ದನ್ನ ಪರಿಭಾವಿಸಿಕೊಳ್ಬೇಕಾಗುತ್ತೆ. ಇದರಲ್ಲಿ 3 ಸ್ಥಿತಿಗಳನ್ನು ನಾವು ಕಾಣಬಹುದು. ಒಂದು ಸ್ವಯಜಂಗಮ, ಮತ್ತೊಂದು ಚರಜಂಗಮ, ಮತ್ತೊಂದು ಪರಜಂಗಮ ಅಂತ. ಹಾಗಾದ್ರೆ ಸ್ವಯಜಂಗಮದ ಸ್ಥಿತಿ ಏನು? ಯಾರು ತನ್ನಲ್ಲಿ ಸಕಲ ಪ್ರಾಣಿಗಳನ್ನು ಅದರಂತೆ ಎಲ್ಲ ಪ್ರಾಣಿಗಳಲ್ಲಿ ತನ್ನನ್ನು ಸಮೀಕರಣ ಬುದ್ಧಿಯಿಂದ ಕಾಣುವರೋ ಅವರೇ ಸ್ವಯಜಂಗಮ. ಸ್ವಧರ್ಮ ಆಚರಣೆಯಲ್ಲಿ ಸಂತುಷ್ಟನಾಗಿ ಯಾವಾಗಲೂ ಪ್ರಾಣಲಿಂಗವನ್ನ ಉಪಾಸನೆ ಮಾಡುವರು ಅವರೇ ಸ್ವಯಜಂಗಮರಾಗಿರುತ್ತಾರೆ. ಯಾರು ದಿನನಿತ್ಯ ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ ಈ ಪೂಜೆಯನ್ನ ಏಕಕಾಲದಲ್ಲಿ ಮಾಡುವರೋ ಅವರೇ ಸ್ವಯಜಂಗಮ ಎಂದು ಎನಿಸಿಕೊಳ್ಳುತ್ತಾರೆ. ಈ ಸ್ವಯಜಂಗಮದ ಅವಸ್ಥೆ ಹೇಗಿರುತ್ತದೆ? ಶ್ರೀ ಗುರು ಕೊಟ್ಟಂತಹ ಈ ದೀಕ್ಷೆಯಿಂದ, ಅಂದರೆ ಶ್ರೀ ಗುರು ಕರಕಮಲ ಸಂಜಾತರಾದ ಮೇಲೆ ಈ ಪೂರ್ವಾಶ್ರಯ ನಿರಸನಗೊಂಡು, ಅಂದರೆ ಪೂರ್ವಾಶ್ರಮದ ಎಲ್ಲ ರಕ್ತ ಸಂಬಂಧವನ್ನ ತೊರೆದು ಬ್ರಹ್ಮಚರ್ಯವನ್ನ ಆಚರಿಸುತ್ತಾ ಮಠದಲ್ಲಿದ್ದುಕೊಂಡು ಗುರು ಸೇವೆ ಮತ್ತೆ ಗುರುವಿನ ಮಾರ್ಗದರ್ಶನದಲ್ಲಿ ವಿದ್ಯಾರ್ಜನೆಯನ್ನ ಕನಿಷ್ಠ 12 ವರ್ಷಗಳ ಕಾಲ ಮಾಡುವುದೇ ಸ್ವಯಜಂಗಮದ ಸ್ಥಿತಿ.
ಇನ್ನ ಎರಡನೆಯದು ಯಾವುದು ಅಂದ್ರೆ ಚರಜಂಗಮದ. ಈ ಚರಜಂಗಮದ ಸ್ಥಿತಿ ಹೇಗಿರುತ್ತೆ? ಯಾರು ಸ್ವಸ್ವರೂಪ ಜ್ಞಾನವುಳ್ಳವರಾಗಿ ಅಹಂಕಾರ ಮಮಕಾರಗಳನ್ನು ನಿರಸನಗೊಳಿಸಿಕೊಂಡು ತಾನು ತಾನಾಗಿಯೇ ಜಗದ ತುಂಬ ಸುಳಿಯುವನೋ ಅವರೇ ಜಂಗಮ. ಎಂತ ಜಂಗಮ? ಚರಜಂಗಮ ಎಂದೆನಿಸಿಕೊಳ್ಳುತ್ತಾರೆ. ಇವರ ಅವಸ್ಥೆ ಹೇಗಿರುತ್ತೆ? ಗುರು ಸೇವೆ ಮತ್ತು ವಿದ್ಯಾರ್ಜನೆ ಮಾಡಿದ ನಂತರ ಶ್ರೀ ಗುರುವಿನ ಅಪ್ಪಣೆಯನ್ನು ಪಡೆದು ಬಸವಣ್ಣನವರು ಹೇಳುವಂತೆ ಸಮತೆ ಎಂಬ ಕಂತೆಯನ್ನು ತೊಟ್ಟು, ಅಂದ್ರೆ ಕಾಷಾಯ ವಸ್ತ್ರವನ್ನ ಸ್ವೀಕರಿಸಿ, ಸುಬುದ್ಧಿ ಎಂಬ ಟೊಪ್ಪರವನ್ನ ಅಂದ್ರೆ ಪೇಟವನ್ನ ಕಟ್ಟಿ, ವಿಷಯವೆಂಬ ಆವುಗೆಯನ್ನ ಮೆಟ್ಟಿ, ಭಕ್ತಿಯ ಭಿಕ್ಷೆಗಾಗಿ ಹಳ್ಳಿಗೆ ಏಕೋರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿಯಂತೆ ಸಂಚರಿಸಬೇಕು. ಅಷ್ಟೇ ಅಲ್ಲ, ಇಷ್ಟಲಿಂಗಾರ್ಚನೆ ಮುಂತಾದ ನಿತ್ಯ ಕರ್ಮಗಳನ್ನ ಮಾಡುತ್ತಾ ಆತ್ಮೋನ್ನತಿಯ ಅನುಭವಗಳನ್ನ ಪಡೆಯುತ್ತಾ ಧರ್ಮ ಪ್ರಚಾರವನ್ನು ಕನಿಷ್ಠ 12 ವರ್ಷಗಳ ಕಾಲ ಮಾಡಬೇಕಾಗುತ್ತದೆ. ಈಗ 24 ವರ್ಷಗಳು ಕಳೆದಾದ ನಂತರದಲ್ಲಿ ಮುಂದಿನ ಅವಸ್ಥೆ ಯಾವುದು ಅಂದ್ರೆ ಪರಜಂಗಮದ ಅವಸ್ಥೆ. ಆ ಸ್ಥಿತಿ ಹೇಗಿರುತ್ತೆ? ತಾನು ತಾನಾಗಿಯೇ ಸ್ವಸ್ವರೂಪಕ್ಕಿಂತಲೂ ಭಿನ್ನವಾದದ್ದು ಮತ್ತು ಉತ್ಕೃಷ್ಟವಾದದ್ದು ಯಾವುದೂ ಇಲ್ಲ ಎಂದು ತಿಳಿದ ಜ್ಞಾನಿಯೇ ಪರಜಂಗಮವಾಗಿರುತ್ತದೆ. ಈ ಲಕ್ಷಣ ಎಂತದ್ದು? ಹೀಗೆ ಕನಿಷ್ಠ 24 ವರ್ಷಗಳ ಕಾಲ ದೇಶ ಸಂಚಾರ ಮತ್ತೆ ಸ್ವಯಜಂಗಮದ ಸ್ಥಿತಿಯನ್ನು ತಲುಪಿದ ನಂತರ ಗುರುಗಳ ಬಳಿಗೆ ಮತ್ತೆ ಮಠಕ್ಕೆ ಬಂದು ಅವರ ಅಪ್ಪಣೆಯನ್ನ ಪಡೆದು ತಮ್ಮ ಮಠದಲ್ಲಿಯೇ ಇದ್ದುಕೊಂಡು ಲಿಂಗಲೀಲಾ ವಿನೋದದಲ್ಲಿ ಮುಳುಗಿ ಸಮಾಜದ ಹಿತ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಸಮಾಜಕ್ಕೆ ಸೂಕ್ತವಾದ ಮಾರ್ಗದರ್ಶನವನ್ನ ನೀಡುವುದು ಪರಜಂಗಮದ ಅವಸ್ಥೆಯಾಗಿದೆ. ಇದಿಷ್ಟು ಪರಜಂಗಮ, ಸ್ವಯಜಂಗಮ ಮತ್ತೆ ಚರಜಂಗಮ, ಪರಜಂಗಮದ 3 ಅವಸ್ಥೆಗಳು. ಈಗ ಅದರಲ್ಲಿ ಪರಿಪೂರ್ಣ ವ್ಯಕ್ತಿತ್ವವನ್ನ ನಾವು ಕಾಣಲಾಗುತ್ತದೆ. ಈ ಜಂಗಮದ ಪ್ರಮುಖ ಸಾಮಾನ್ಯ ಲಕ್ಷಣಗಳು ಹೇಗಿರಬೇಕು? ಜಂಗಮದ ಅವಸ್ಥೆಯ ಪ್ರಮುಖ ಲಕ್ಷಣಗಳನ್ನ ಒಂದಷ್ಟು ಪಟ್ಟಿಗಳನ್ನ ಇಲ್ಲಿ ನೀಡಲಾಗ್ತಾ ಇದೆ. ತನ್ನ ಜ್ಞಾನಶಕ್ತಿ ಕ್ರಿಯಾಶಕ್ತಿಯಿಂದ ಜಗವನ್ನ ಬೆಳಗುತ್ತಾರೆ. ನಾಮ ಸೀಮೆಯ ಹಂಗು ತೊರೆದು ತಂಗಾಳಿಯಂತೆ ಜಗದ ತುಂಬ ಸುಳಿದು ಸಾಧಕರ ಅರೆಕೊರೆಗಳನ್ನ ತಿದ್ದುವರಾಗಿರುತ್ತಾರೆ. ಅಷ್ಟೇ ಅಲ್ಲ, ಮಾತೃ ಕಾರುಣ್ಯವುಳ್ಳವನಾಗಿರುತ್ತಾರೆ. ಸಮತ್ವ ಯೋಗಿ ಸಮದರ್ಶಿಯಾಗಿರುತ್ತಾರೆ. ಭವ್ಯಾರ್ಥ ಚಿಂತಕರಾಗಿರುತ್ತಾರೆ. ತ್ರಿವಿಧ ದಾಸೋಹ ಸಂಪನ್ನರಾಗಿರುತ್ತಾರೆ. ಪಂಚಪರುಷ ಶಕ್ತಿ ಸಂಪನ್ನರಾಗಿರುವವರಾಗಿರುತ್ತಾರೆ. ಜಿತಕಾಮ ಜಿತ ಕ್ರೋಧಿಯಾಗಿರುತ್ತಾರೆ. ಜೀವನ್ ಮುಕ್ತರಾಗಿರುತ್ತಾರೆ. ಜಗವ ಒಂದು ಕೈಯಲ್ಲಿ ಅಂದ್ರೆ ಸಮಾಜವನ್ನ ಒಂದು ಕೈಯಲ್ಲಿ, ಪರವ ಮತ್ತೊಂದು ಕೈಯಲ್ಲಿ ಅಂದ್ರೆ ಇಷ್ಟಲಿಂಗವನ್ನ ಮತ್ತೊಂದು ಕೈಯಲ್ಲಿ ಹಿಡಿದಿರುವವರಾಗಿರುತ್ತಾರೆ. ಸಕಲ ಜೀವಿಗಳನ್ನು ಎನ್ನ ತೆಕ್ಕೆಯೊಳಗೆ ಅಪ್ಪಿಕೊಳ್ಳುವವರಾಗಿರುತ್ತಾರೆ. ಮೇಲಿನ ಎಲ್ಲ ಲಕ್ಷಣಗಳ ಪ್ರಭೇದಗಳನ್ನ ಸಾರಗೊಳಿಸಿ ವಚನಕಾರರು ತಮ್ಮ ವಚನದಲ್ಲಿ ಕೆಲವು ಲಕ್ಷಣಗಳನ್ನ ಈ ರೀತಿಯಾಗಿ ಉಲ್ಲೇಖ ಮಾಡಲಾಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಆದಯ್ಯನವರ ವಚನವನ್ನ ಗಮನಿಸುವುದಾದರೆ, ಸುಳಿದಡೆ ಒಡಲಿಲ್ಲ, ನಿಂದಡೆ ನೆಡಲಿಲ್ಲ, ನಡೆದಡೆ ಗಮನವಿಲ್ಲ, ನುಡಿದಡೆ ಶಬ್ದವಿಲ್ಲ, ದಗ್ಧಪಟ ನ್ಯಾಯವಾಗಿ. ಈ ಲಕ್ಷಣಗಳನ್ನ ಗಮನಿಸಬಹುದಾದ್ರೆ ಈ ಎಲ್ಲಾ ಲಕ್ಷಣಗಳು ನಮ್ಮ ಪರಮ ಪೂಜ್ಯ ಮಹಾಶಿವಯೋಗಿಗಳಾಗಿರ್ತಕ್ಕಂಥ ಡಾಕ್ಟರ್ ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರಿಗೆ ಅನ್ವಯವಾಗುತ್ತದೆ ಅಂತ ತೋರ್ತಾ ಇದೆ. ಅಷ್ಟೇ ಅಲ್ಲ, ಅವರು ಮುಂದುವರಿದು ಈ ರೀತಿಯಾಗಿ ಹೇಳ್ತಾರೆ ಜಂಗಮದ ಲಕ್ಷಣವನ್ನ: ಉಂಡಡೆ ಉಪಾಧಿ ಇಲ್ಲ, ಉಣ್ಣದಿದ್ದಡೆ ಕಾಂಕ್ಷೆ ಇಲ್ಲ, ಯಥಾಲಾಭ ಸಂತುಷ್ಟನಾಗಿ. ಸ್ತುತಿ ಇಲ್ಲ, ನಿಂದೆ ಇಲ್ಲ, ನಂಟಿಲ್ಲ, ಹಂಗಿಲ್ಲ, ಅರಿವಿಲ್ಲ, ಮರೆಯಿಲ್ಲ, ತಾನೆಂಬುದು ನೆನಹೂ ಇಲ್ಲವಾಗಿ ಸೌರಾಷ್ಟ್ರ ಸೋಮೇಶ್ವರ ಶರಣರು ಲಿಂಗ ಪ್ರಾಣಿಗಳಾಗಿ ಅಂಗವ ಮರೆಗೊಂಡು ಎಂತಿರ್ದಡಂ ಎಂತು ನಡೆದೊಡಂ ಅಂತೆ ಸಂತ ಅನ್ನುವಂತಹ ಮಾತನ್ನ ಆದಯ್ಯನವರು ತಮ್ಮ ವಚನದಲ್ಲಿ ಜಂಗಮದ ಪ್ರಮುಖ ಲಕ್ಷಣವನ್ನ ಉಲ್ಲೇಖ ಮಾಡಲಾಗಿದೆ. ಇನ್ನೂ ಅನೇಕ ವಚನಗಳನ್ನ ನಾವು ಕಾಣಬಹುದು. ಜಂಗಮದ ಲಕ್ಷಣಗಳನ್ನ ಬಸವಣ್ಣನವರು ಇನ್ನೂ ಬಹಳ ಉತ್ಕೃಷ್ಟವಾಗಿ ಅದನ್ನ ವಿವರಿಸಲಾಗ್ತಾ ಇದೆ. ಸಮಯದ ಅಭಾವದಿಂದ ಒಂದು ವಚನವನ್ನ ಮಾತ್ರ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಅಷ್ಟೇನೆ. ಇನ್ನ ಜಂಗಮದ ಮಹತ್ವವನ್ನ ಗಮನಿಸುವುದಾದರೆ ಬಸವಣ್ಣನವರು ಈ ರೀತಿಯಾಗಿ ಉಲ್ಲೇಖ ಮಾಡಲಾಗಿದೆ: ಜಂಗಮದ ಪಾದವೇ ಪರಬ್ರಹ್ಮಕ್ಕೆ ಆಧಾರವಾಗಿಪ್ಪುದು, ಆವ ಪಾದವ ಬಿಟ್ಟು ಪರವ ಕಂಡುದಿಲ್ಲವೆಂದು ಶ್ರುತಿಗಳು ಪೊಗಳುತ್ತಿದ್ದ ಕಾರಣ ಇಂತಪ್ಪ ಚರಮೂರ್ತಿಯ ಪಾದವನ್ನು ಅಷ್ಟವಿಧಾರ್ಚನೆ ಷೋಡಶೋಪಚಾರದಿಂದ ಅರ್ಚಿಸಿದಂತಹುದೇ ಲಿಂಗ ಪೂಜೆ ಕೂಡಲ ಸಂಗಮ ದೇವ.
ಲಿಂಗ ಪೂಜೆಯ ಎಷ್ಟು ಶ್ರೇಷ್ಠನೋ ಹಾಗೆಯೇ ಜಂಗಮದ ಪಾದ ಪೂಜೆಯು ಅಷ್ಟೇ ಶ್ರೇಷ್ಠ ಅನ್ನುವಂತ ಮಾತನ್ನ ಬಸವಣ್ಣನವರ ವಚನದಲ್ಲಿ ನಾವು ಕಾಣಬಹುದು. ಯಾವ ಗೃಹಸ್ಥರ ಮನೆಯಲ್ಲಿ ಶಿವಯೋಗಿಯ ಪಾದಧೂಳಿ ಬೀಳುತ್ತದೆಯೋ ಆ ಮನೆಯೇ ಪುಣ್ಯವಾದ ಮತ್ತು ಪಾವನ ಗೃಹವೆನಿಸುತ್ತದೆ. ಗೃಹಸ್ಥನು ಶಿವಯೋಗಿಯ ದರ್ಶನ ಮಾಡಿದರೆ ಸಿದ್ಧಿಯನ್ನು, ಸ್ಪರ್ಶನ ಮಾಡಿದರೆ ಪಾಪರಹಿತನು, ಪೂಜಿಸಿದರೆ ಮುಕ್ತಿಯನ್ನು ಪಡೆಯುವವನು. ಹೀಗೆ ಗೃಹಸ್ಥನ ಎಲ್ಲ ವಿಧವಾದ ಶ್ರೇಯಸ್ಸಿಗೆ ಜಂಗಮನೇ ಕಾರಣನಾಗುತ್ತಾನೆ. ಇನ್ನು ಕೊನೆಯದಾಗಿ ಗುರು, ಲಿಂಗ ಮತ್ತೆ ಜಂಗಮರ ಸಮನ್ವಯ, ಈ ಮೂರೂ ಅಷ್ಟೇ ಭೇದವಲ್ಲ, ಎಲ್ಲವೂ ಒಂದೇ ಅನ್ನುವಂತಹ ಮಾತನ್ನ ಬಸವಣ್ಣನವರ ವಚನದಲ್ಲೂ ಸಹ ನಾವು ಕಾಣಬಹುದು. ಈ ರೀತಿಯಾಗಿ ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ. ನಿತ್ಯ ನಿರಂಜನ ಪರಂಜ್ಯೋತಿ ವಸ್ತು ಉಪದೇಶವ ಕೊಟ್ಟು ಗುರುವಾದ, ಕರಸ್ಥಳಕ್ಕೆ ಬಂದು ಲಿಂಗವಾದ, ದಾಸೋಹವ ಮಾಡಿಸಿಕೊಂಡು ಜಂಗಮನಾದ. ಇಂತಿ ಗುರು, ಲಿಂಗ, ಜಂಗಮ ಒಂದೇ ಎಲ್ಲದೆ ಭಿನ್ನವಿಲ್ಲ. ಈ ಮೂರಕ್ಕೆ ಮೂರರಿದ್ದು ಮೂರನ್ನೊಂದು ಮಾಡಬಲ್ಲಡೆ ಆತ ಪ್ರಸಾದ ಕಾಯನಯ್ಯ ಕೂಡಲ ಸಂಗಮ ದೇವ. ಹೀಗೆ ಒಂದೇ ಘನಲಿಂಗವು ಲಿಂಗ ತತ್ವ, ಗುರುತತ್ವ, ಜಂಗಮ ತತ್ವವನ್ನ ಸಮೀಕರಿಸಿಕೊಂಡು ಕ್ರಿಯಾ ಮಾರ್ಗದಲ್ಲಿ ಗುರುವಾಗಿ ಬಂದು ಕ್ರಿಯಾ ಮೀರಿದ ಮಾರ್ಗದಲ್ಲಿ ಜಂಗಮವಾಗಿ ಪರಿಣಮಿಸಿ ಲೋಕೋದ್ಧಾರ ಮಾಡುವುದೇ ಗುರು, ಲಿಂಗ, ಜಂಗಮದ ಸ್ವರೂಪ. ಆ ಲಿಂಗದೊಳಗಣ ಬೀಜವೇ ಜಂಗಮ, ಆ ಜಂಗಮದ ಪ್ರಕಾಶವೇ ಗುರು. ಇವೆರಡರ ಏಕಾರ್ಥವೇ ಅವುಗಳ ಸ್ವರೂಪ. ಇದಕ್ಕೆಲ್ಲ ಉದಾಹರಣೆಯಾಗಿ ನಾವು ಪರಮ ಪೂಜ್ಯ ಅಥಣಿ ಮಹಾಶಿವಯೋಗಿಗಳು ಮತ್ತು ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರನ್ನ ಉದಾಹರಣೆಯಾಗಿ ತೆಗೆದುಕೊಳ್ಳಬಹುದು. ಒಟ್ಟಾರೆ ಈ ಗುರು, ಲಿಂಗ, ಜಂಗಮರ ಅರ್ಚನೆ ಪ್ರತಿಯೊಬ್ಬ ಸಾಧಕನ ಮೋಕ್ಷ ಸಿದ್ಧಿಗೆ ಆವರಣಗಳಾಗುತ್ತವೆ ಎಂದು ಹೇಳಿ ನನ್ನ 2 ಮಾತುಗಳನ್ನ ಪೂಜ್ಯರ ಪಾದಗಳಿಗೆ ಸಮರ್ಪಿಸಿ, ಪ್ರತಿ ತಿಂಗಳ ಬೆಳಕಿನಲ್ಲಿ ನನಗೆ ಮಾರ್ಗದರ್ಶನವನ್ನ ನೀಡುತ್ತಿರುವಂತಹ ಕೋರಂ ಬಸವರಾಜವರಿಗೂ, ದೋಬಾ ಮೃತ್ಯುಂಜಯಪ್ಪನವರಿಗೂ ಹಾಗೂ ಶ್ರೀ ಸಿದ್ಧಲಿಂಗ ಸ್ವಾಮಿಯವರಿಗೂ ಸಹ ನಾನು ಶರಣು ಸಮರ್ಪಿಸಿ ಮತ್ತೊಮ್ಮೆ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಪೂಜ್ಯರುಗಳಿಗೆ, ಎಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿಗಳನ್ನು ಸಮರ್ಪಿಸುತ್ತೇನೆ.